ಸ್ಮಾರ್ಟ್ ಕಂಪ್ಯೂಟರ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಿಮಗೆ ವೈಡಲ್ಲಿ ಕಂಪನಿ ಐ ಡಿ ಕಾರ್ಡನ್ನು ಯಾವ ರೀತಿಯಾಗಿ ಕ್ರಿಯೇಟ್ ಮಾಡ್ತಾರೆ ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಮೊದಲು ನಾವು ಒಂದು ಪೇಜನ್ನು ತೊಗೋಬೇಕಾಗತ್ತೆ. ಅದನ್ನು 3.375 ವೈಡಲ್ಲಿ, ಹೈಟಲ್ಲಿ ಬಂದು 2.125 ಅನ್ನು ತೊಗೋಬೇಕು. ನಾನಿಲ್ಲಿ ವೈಲ್ಡನ್ನು ಆಯ್ಕೆ ಮಾಡ್ಕೊಂಡಿದ್ದೀನಿ. ಸೊ ಅದಾದಮೇಲೆ ನಾವು ಡಿಸೈನನ್ನು ಮಾಡಬೇಕು. ಡಿಸೈನ್ ನೋಡಿ ನೀವು ಬೇಕಾದರೆ ಪೇಜಿಗೆ ಕಲರನ್ನು ಹಾಕೋಬೋದು. ನಾನು ಏನು ಮಾಡ್ತಾಯಿದ್ದೀನಿ ಅಂದರೆ ಪೇಜಿಗೆ ಕಲರ್ ಹಾಕಲ್ಲ. ಸೊ ಹಾಗೆ ಡಿಸೈನನ್ನು ಕ್ರಿಯೇಟ್ ಮಾಡ್ತೀನಿ. ನೋಡ್ಕೊಳ್ಳಿ. ಮೊದಲು ಇಲ್ಲಿ 2 ಪಾಯಿಂಟ್ ಲೈನ್ ಟೂಲ್ನ ಸಹಾಯದಿಂದ ಇಲ್ಲಿ ಒಂದು ಶೇಪನ್ನು ತೊಗೊತಾ ಇದ್ದೀನಿ. ಈ ರೀತಿ ಶೇಪ್ ತೊಗೊಂಡಿದ್ದೀನಿ. ಶೇಪ್ ತೊಗೊಂಡು ಪಿಕ್ ಟೂಲ್ನಿಂದ ಸಹಾಯದಿಂದ ಅದಕ್ಕೊಂದು ಕಲರನ್ನು ಅಪ್ಲೈ ಮಾಡ್ತಾ ಇದ್ದೀನಿ. ನೋಡಿ, ಯಾವ ಕಲರನ್ನು ಬೇಕಾದರೂ ಅಪ್ಲೈ ಮಾಡ್ಕೋಬೋದು. ಔಟ್ಲೈನಿಗೂ ಕೂಡ ಸೇಮ್ ಕಲರನ್ನು ನಾನು ಅಪ್ಲೈ ಮಾಡ್ತಾ ಇದ್ದೀನಿ. ನೋಡಿ, ಈ ರೀತಿಯಾಗಿ ಅಪ್ಲೈ ಮಾಡ್ಕೊಂಡಿದ್ದೀನಿ. ಈಗ Ctrl+C Ctrl+V ಕಾಪಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಕಾಪಿ ಪೇಸ್ಟ್ ಮಾಡಿಕೊಂಡು ಇದನ್ನು ಮಿರರ್ ಮಾಡ್ಕೊತಾ ಇದ್ದೀನಿ. ನೋಡಿ, ಇಲ್ಲಿ ಕ್ಲಿಕ್ ಮಾಡಬೇಕು. ನೀವು ಇಲ್ಲಿ ಕ್ಲಿಕ್ ಮಾಡಿ ಮಿರರ್ ಮಾಡ್ಕೊಳ್ಳಿ. ನೋಡಿ, ಈ ರೀತಿಯಾಗಿ. ಸೊ ಇದನ್ನು ಈ ಜಾಗಕ್ಕೆ ಇಡ್ತಾ ಇದ್ದೀನಿ. ಸೊ ಇದರ ಸೈಜನ್ನು ಸ್ವಲ್ಪ ಚಿಕ್ಕದು ಮಾಡ್ಕೋಬೇಕು. ಈ ರೀತಿಯಾಗಿ ತೊಗೊಂಡು ಈಗ ಇದನ್ನು ಮತ್ತೆ ಪುನಃ ನಾನು ಕ್ಲಿಕ್ ಮಾಡಿಕೊಂಡು ಇನ್ನೊಂದು ಪೇಸ್ಟನ್ನು ತೊಗೊತಾ ಇದ್ದೀನಿ. ಪೇಸ್ಟ್ ಮಾಡ್ತಾ ಇದ್ದೀನಿ. ನೋಡಿ, ಇದಕ್ಕೆ ನಾನು ಕಲರನ್ನು ಅಪ್ಲೈ ಮಾಡ್ಕೊತಾ ಇದ್ದೀನಿ. ನೋಡಿ, ಇಲ್ಲಿ ನಾನು ಔಟ್ಲೈನನ್ನು ನನ್ ಮಾಡ್ಕೊತಾ ಇದ್ದೀನಿ. ನೋಡಿ, ಔಟ್ಲೈನನ್ನು ರಿಮೂವ್ ಮಾಡಿಕೊಂಡು ಓಕೆ ಕೊಡ್ತಾ ಇದ್ದೀನಿ. ಸೊ ಇದ್ರ ಸೈಜನ್ನು ಕೂಡ ಕಮ್ಮಿ ಮಾಡ್ಕೊತಾ ಇದ್ದೀನಿ. ಈಗ ಏಕೆ ಶೇಪ್ ಟೂಲ್ನ ಸಹಾಯದಿಂದ ಶೇಪನ್ನು ಮಾಡ್ಕೊತಾ ಇದ್ದೀನಿ, ಅಪ್ಲೈ ಮಾಡ್ಕೊತಾ ಇದ್ದೀನಿ. ನೋಡಿ, ನನಗೆ ಈ ರೀತಿಯಾಗಿ ಶೇಪ್ ಬೇಕು. ಸೊ ನಾನು ಅದನ್ನ ನೋಡಿ, ಈ ರೀತಿಯಾಗಿ ಶೇಪನ್ನು ತೊಗೊಂಡಿದ್ದೀನಿ. ಸೊ ನೆಕ್ಸ್ಟ್ ಇದೇ ಶೇಪನ್ನು ನಾನು Ctrl+C Ctrl+V ಕಾಪಿ ಪೇಸ್ಟ್ ಮಾಡಿದ್ದೀನಿ. ಇದಕ್ಕೆ ನಾನು ಡಿಫ್ರೆಂಟ್ ಆಫ್ ಕಲರ್ಸನ್ನು ಅಪ್ಲೈ ಮಾಡ್ತಾ ಇದ್ದೀನಿ. ಇದನ್ನು ಮಿರರ್ ಮಾಡ್ಕೊಳ್ಳಿ. ಇದನ್ನು ಈ ಭಾಗ ಸೆಟ್ ಮಾಡ್ಕೊಳ್ಳಿ. ಇದಕ್ಕೂ ಕೂಡ ಕನ್ವರ್ಟ್ ಟು ಶೇಪ್ ಹಾಕಿ ನೀವು ಇದನ್ನು ಶೇಪ್ ಮಾಡ್ಕೊ.
ನೋಡಿ ಈ ರೀತಿಯಾಗಿ ಶೇಪನ್ನು ತೊಗೊಂಡಿದ್ದೀನಿ. ನೆಕ್ಸ್ಟ್ ಇಲ್ಲಿ ರೆಕ್ಟ್ಯಾಂಗಲ್ ಟೂಲ್ನ ಸಹಾಯದಿಂದ ನಾನಿಲ್ಲಿ ಫೋಟೋವನ್ನು ಹಾಕ್ತಾಯಿದ್ದೀನಿ. ಇದಕ್ಕೆ ಔಟ್ಲೈನನ್ನು ನಾನು ಕೊಡ್ತಾಯಿದ್ದೀನಿ. ಔಟ್ಲೈನನ್ನು ಬೇರೆ ಕಲರ್ಸನ್ನು ಕೊಡ್ತಾಯಿದ್ದೀನಿ. ಓಕೆ ಕೊಟ್ಟಿದ್ದೀನಿ. ಸೊ ಈಗ ಫೈಲ್ ಮೆನುಗೆ ಹೋಗಿ ನೀವು ಇಂಪೋರ್ಟಲ್ಲಿ ಒಂದು ಪಿಕ್ಚರ್ಸನ್ನು ತೊಗೋಬೇಕಾಗತ್ತೆ. ಸೊ ನಾನು ಪಿಕ್ಚರ್ಸನ್ನು ಇಲ್ಲಿ ನನ್ನ ಪಿಕ್ಚರ್ಸ್ ಎಲ್ಲಿದೆ ಅಲ್ಲಿ ನಾನು ಪಿಕ್ಚರ್ಸನ್ನು ತೊಗೊತಾ ಇದ್ದೀನಿ. ಇಂಪೋರ್ಟ್ ಆಫ್ ದ ಪಿಕ್ಚರ್ ನೀವು ಕೀಬೋರ್ಡಲ್ಲಿರುವಂಥ ಕಂಟ್ರೋಲ್-I ಅನ್ನು ಪ್ರೆಸ್ ಮಾಡೋದ್ರ ಮೂಲಕ ಇಂಪೋರ್ಟ್ ಆಫ್ ದ ಪಿಕ್ಚರನ್ನು ಕೂಡ ತೊಗೋಬೋದು. ನೋಡಿ ನಾನಿಲ್ಲಿ ಇಂಪೋರ್ಟ್ ಮಾಡ್ಕೊಂಡಿದ್ದೀನಿ ಪಿಕ್ಚರನ್ನು. ಈ ಪಿಕ್ಚರನ್ನು ಈ ಶೇಪ್ನ ಒಳಗೆ ಹಾಕಬೇಕು. ಸೊ ಅದಕ್ಕೆ ನಾನು ಏನು ಮಾಡಬೇಕು ಅಂದರೆ ಆಬ್ಜೆಕ್ಟಲ್ಲಿ ಹೋಗಿ ಪವರ್ ಕ್ಲಿಪ್ ಅಂತ ಒಂದು ಆಪ್ಷನ್ ಇರುತ್ತೆ. ಪವರ್ ಕ್ಲಿಪ್ಪಲ್ಲಿ ಪ್ಲೇಸ್ ಇನ್ಸೈಡ್ ಫ್ರೇಮ್ ಅಂತ ಇದೆ, ಅದರೊಳಗೆ ಕ್ಲಿಕ್ ಮಾಡ್ಕೊ. ಫಿಟ್ ಆಫ್ ಕಂಟೆಂಟ್ ಅಂತ ಹಾಕೊಳ್ಳಿ. ಸೊ ಈ ರೀತಿ ಕಂಟೆಂಟನ್ನು ಫಿಟ್ ಮಾಡ್ಕೊಳ್ಳಿ. ಸೊ ಈಗ ಇಲ್ಲಿ ನಾನು ಒಂದು ಲೋಗೋವನ್ನು ಕ್ರಿಯೇಷನ್ ಮಾಡ್ತಾಯಿದ್ದೀನಿ, ನೋಡ್ಕೊಳ್ಳಿ. ಪಾಲಿಗಾನ್ ಶೇಪ್ನ ಸಹಾಯದಿಂದ ಇದಕ್ಕೆ ಕಲರನ್ನು ಅಪ್ಲೈ ಮಾಡ್ಕೊಳ್ಳಿ. ಔಟ್ಲೈನ್ ಬೇಡ. ಸೊ ಹಾಗೆ ಪಿಕ್ ಟೂಲ್ನ ಸಹಾಯದಿಂದ ಇದನ್ನು ಸೆಲೆಕ್ಟ್ ಮಾಡಿ ಕಾಪಿ ಮಾಡಿ ಆ ಕಾಪಿಗೆ ವೈಟ್ ಕಲರನ್ನು ಅಪ್ಲೈ ಮಾಡಿ. ಇದನ್ನು ಕೂಡ ನಾನು ಕಾಪಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ನೋಡಿ ಇದಕ್ಕೆ ಕಲರನ್ನು ಅಪ್ಲೈ ಮಾಡ್ತಾ ಇದ್ದೀನಿ ಪುನಃ. ಈಗ ಈ ಮೂರು ಕಂಟೆಂಟನ್ನು ಸೇರಿಸಿ ಕಂಟ್ರೋಲ್-G ಮಾಡಿ ಗ್ರೂಪ್ ಮಾಡಿಕೊಳ್ಳಿ. ಗ್ರೂಪ್ ಮಾಡಿಕೊಂಡು ಇದನ್ನು ನಿಮಗೆ ಎಷ್ಟು ಬೇಕು ಸೈಜು ಅಷ್ಟು ಸೈಜಿಗೆ ಇದನ್ನು ಡ್ರ್ಯಾಗ್ ಮಾಡ್ಕೊಬೋದು. ಯಾವ ಜಾಗಕ್ಕೆ ಬೇಕೋ ಆ ಜಾಗದಲ್ಲಿ ಇಟ್ಕೊಳ್ಳಿ. ಸೊ ಈಗ ನಾನು ಕಂಪನಿ ನೇಮನ್ನು ಟೆಸ್ಟನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಟೆಸ್ಟನ್ನು ನಾನು ಬೇಕಾದ ಸೈಜಿಗೆ ತಗೊಂಡು ನೋಡಿ ಇದನ್ನು ಟೆಸ್ಟ್ ಟೂಲ್ನ ಸಹಾಯದಿಂದ ಸೆಲೆಕ್ಟ್ ಮಾಡಿಕೊಳ್ಳಿ, ಬೋಲ್ಡ್ ಮಾಡಿ ಇಟ್ಯಾಲಿಕ್ ಮಾಡ್ತಾಯಿದ್ದೀನಿ. ಸೊ ಇಲ್ಲಿ ಲ್ಯಾಂಗ್ವೇಜ್ ಏನಾದ್ರು ಸ್ವಲ್ಪ ಚೇಂಜ್ ಬೇಕಿದ್ರೆ ಈ ಒಂದು ಇದರಲ್ಲಿ ಲ್ಯಾಂಗ್ವೇಜನ್ನು ನೋಡಿ ಈ ರೀತಿ ತೊಗೊತಾರೆ. ಈ ರೀತಿ ನೆಕ್ಸ್ಟು ಇಲ್ಲಿ ಹೆಸರನ್ನು ತೊಗೊತಾ ಇದ್ದೀನಿ. ಈ ಒಂದು ಫೋಟೋನ ನಿಮ್ಗೆ ಬೇಕಾದ ಕಡೆ ಸ್ವಲ್ಪ ಮೂವ್ ಮಾಡಿ ಇಟ್ಕೊಳ್ಳಿ.
ಇಲ್ಲಿ 2.2 ಲೈನ್ ಸಹಾಯದಿಂದ ಇಲ್ಲಿ ಒಂದು ಲೈನನ್ನು ತಗೊಳ್ಳಿ. ಈ ಲೈನಿಗೆ ಕಲರ್ಸನ್ನು ಅಪ್ಲೈ ಮಾಡ್ಕೊಳ್ಳಿ. ನಾನು ಟೆಸ್ಟ್ ಟೂಲ್ನ ಸಹಾಯದಿಂದ ಇಲ್ಲಿ ಟೆಸ್ಟನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಕಲರನ್ನು ಅಪ್ಲೈ ಮಾಡ್ಕೊಳ್ಳಿ. ಇಷ್ಟಾದಮೇಲೆ ನಿಮಗೆ ಇಲ್ಲಿ ಜಾಗ ಇದೆ ಅಂದ್ಕೊಳ್ಳಿ. ಇಲ್ಲಿ ಕಂಪನಿ ನೇಮು, ಅಡ್ರೆಸ್ಸು, ಫೋನ್ ನಂಬರ್ಗಳನ್ನು ನೀವು ಆ್ಯಡ್ ಮಾಡ್ಬೋದು. ಸೊ ನಾನಲ್ಲಿ ಒಂದೀಗ ರೆಕ್ಟ್ಯಾಂಗಲ್ ಶೇಪನ್ನು ತೊಗೊಂಡಿದ್ದೀನಿ. ರೆಕ್ಟ್ಯಾಂಗಲ್ ಶೇಪನ್ನು ತೊಗೊಂಡು ಇದಕ್ಕೂ ಕೂಡ ನಾನೊಂದು ಕಲರನ್ನು ಅಪ್ಲೈ ಮಾಡ್ತಾಯಿದ್ದೀನಿ. ಆರ್ಡರ್ಗೆ ಹೋಗಿ ನೋಡಿ ಈ ರೀತಿಯಾಗಿ ಇದನ್ನು ಚಿಕ್ಕದು ಮಾಡಿ ನೋಡಬೇಕು ಅಂದರೆ ಕಂಟ್ರೋಲ್ ಹಿಡಿದು ಮೈನಸ್ ಅಂತೇಳಿ ಅದನ್ನ ಯೂಸ್ ಮಾಡಿ ನೋಡಿ. ಹೆಚ್ಚು ಹೊಡೆದ್ರೆ ಹ್ಯಾಂಡ್ ಟೂಲ್ ಬರುತ್ತೆ ನೋಡಿ. ಇದನ್ನು ಝೂಮ್ ಮಾಡ್ಕೊಂಡು ನೋಡ್ಬೋದು. ಸೊ ಈ ರೀತಿಯಾಗಿ ನೀವು ಕೂಡ ಒಂದು ಕಂಪನಿ ID ಕಾರ್ಡನ್ನು ರೆಡಿ ಮಾಡಿ. ಮುಂದಿನ ID ಕಾರ್ಡ್ ಡಿಸೈನ್ ಜೊತೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್.